हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् यलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ಮಾಲಿಕಾ ಗದ್ಯ ರೂಪವಾಗಿದೆ. 180 ಗದ್ಯಗಳು ಶಾಸ್ತ್ರ ಪ್ರಮೇಯವನ್ನು ಚೆಲ್ಲುತ್ತಿದೆ. 81ನೇ ಗದ್ಯ ನಾವು ವೀಕ್ಷಿಸುತ್ತಿದ್ದೆವು. ಪುರಾಣ ಪುರುಷೋತ್ತಮ ಎಂಬುದು 81ನೇ ಗದ್ಯ. ಪುರಾಣ ಎಂದಾಗ 18 ಪುರಾಣಗಳನ್ನು 4 ಲಕ್ಷ ಶ್ಲೋಕಗಳನ್ನು ಶ್ರೀ ವೇದವ್ಯಾಸ ರಚಿಸಿದ ಒಟ್ಟು ತಾತ್ಪರ್ಯಾರ್ಥವನ್ನು ಇಲ್ಲಿ ಪುರಂದರದಾಸರು ತಿಳಿಸುತ್ತಿದ್ದಾರೆ. ಪುರುಷೋತ್ತಮ ಪುರಾಣದಿಂದ ವ್ಯಕ್ತವಾದ ಅಭಿವ್ಯಕ್ತವಾದ ತತ್ವ ಪುರುಷೋತ್ತಮ ತತ್ವ. ಇದನ್ನು ನಾವು ಮುಖ್ಯವಾಗಿ ತಿಳಿಯಬೇಕು. ಆದರೆ ಲೋಕದಲ್ಲಿ ಪುರಾಣ ಅಂತ ಹೇಳಿದ ಕೂಡಲೇ ಬಹಳ ಹೀನಾಂಗ ಸ್ಥಿತಿಯಲ್ಲಿ ಹೇಳುವವರುಂಟು, ಕೇಳುವವರುಂಟು, ಅಂದುಕೊಳ್ಳುವವರುಂಟು. ಪುರಾಣ ಅಂದರೆ ಕೇವಲ ಕಾಲ ಕಳೆಯುವುದಕ್ಕೋಗಿ ಇರತಕ್ಕಂಥ ವ್ಯರ್ಥ ಸಾಧನ ಎಂದು ಪರಿಗಣನೆ ಮಾಡುವುದು ಉಂಟು. ಇದು ಸಲ್ಲದು. ಯಾಕೆ ಹೀಗೆ ಬಂದಿದೆ ಎಂದರೆ ಮನುಷ್ಯರಲ್ಲಿ ಜ್ಞಾನ ಮತ್ತು ಅಜ್ಞಾನ ಅಂತ ಎರಡೂ ಇದೆ. ಅಜ್ಞಾನದ ಪರವಶದಿಂದ ಪುರಾಣವನ್ನು ಅಲ್ಲಗಳೆಯುವ ಜನರು ಅವರ ಸ್ವರೂಪವನ್ನು ಅವರು ಅನುಸಾರಿಯಾಗಿ ಅವರು ನಡೀತಾ ಇದ್ದಾರೆ. ಅದರ ದುಷ್ಪರಿಣಾಮವನ್ನು ಹೊಂದುತ್ತಾರೆ. ಆದ್ದರಿಂದ ಯಾವುದೇ ಶಾಸ್ತ್ರವನ್ನು ಅಪಲಾಪ ಮಾಡುವುದೇ ಆಗಲಿ, ಪುರಾಣವನ್ನು ಅಪಲಾಪ ಮಾಡುವುದೇ ಆಗಲಿ, ಗುರು ಹಿರಿಯರನ್ನು ಅಪಲಾಪ ಮಾಡುವುದೇ ಆಗಲಿ, ಭಗವಂತನ ಅಸ್ತಿತ್ವವನ್ನು ಅಪಲಾಪ ಮಾಡುವುದೇ ಆಗಲಿ, ಎಲ್ಲವೂ ಅನ್ಯತಾ ಉಪಾಸನೆ ಎಂದು ಅನ್ನಿಸುತ್ತದೆ. ಎಲ್ಲವೂ ಮುಖ್ಯವಾಗಿ ನಮ್ಮ ಬಿಂಬನ ಉಪಾಸನೆ ಮಾಡಬೇಕು. ಬಿಂಬೋಪಾಸನೆಯನ್ನು ಮಾರ್ಗಕ್ಕೋಸ್ಕರವಾಗಿ ಸಕಲ ಶಾಸ್ತ್ರ ಪ್ರಮೇಯಗಳಿರುವುದು. ಪುರಾಣ ಪುರುಷೋತ್ತಮ ಎಂಬುದು ನಮ್ಮ ಬಿಂಬನ ಪರಿಚಯಕ್ಕೋಸ್ಕರವಾಗಿಯೇ ಶ್ರೀ ಪುರಂದರದಾಸರು ಹೇಳಿರುವುದು. ಅದನ್ನು ಮುಂದಿನ ಪುರಾಣ ಈಗ ಕೌರ್ಮದ ವಚನದಿಂದ ನಾವು ತಿಳಿಯಬಹುದಾಗಿದೆ. ಎಲ್ಲ ಪುರಾಣಗಳಲ್ಲೂ ಬಿಂಬನನ್ನು ಆರಾಧಿಸುವುದು ಮತ್ತು ಸಮ್ಯಕ್ ಆರಾಧನೆಯ ಫಲ, ಅಸಮ್ಯಕ್ ಆರಾಧನೆಯ ವಿಫಲ ಅಂದರೆ ಅದರಿಂದ ಆಗತಕ್ಕಂಥ ದುಷ್ಪರಿಣಾಮವನ್ನೇ ತಿಳಿಸುತ್ತಾರೆ ಶ್ರೀ ವೇದವ್ಯಾಸ ದೇವರು. ಅದಕ್ಕೆ ಸಹಕೃತವಾಗಿ ಉಪನಿಷತ್ತನ್ನು ಸಹ ಉದಾಹರಿಸುತ್ತಾರೆ. ಉಪನಿಷತ್ ಎಂಬುದು ವೇದದ ಅವಿಭಾಜ್ಯ ಅಂಗ. ವೇದವನ್ನು ಯಾರು ಅಲ್ಲಗಳೆಯುತ್ತಾರೋ ಅಂದರೆ ಉಪನಿಷತ್ತನ್ನು ಅಲ್ಲಗಳೆಯುತ್ತಾರೋ ಅವರ ಪುರಾಣವನ್ನು ಅಲ್ಲಗಳೆದಂತೆ ಆಗುತ್ತದೆ. ಆದ್ದರಿಂದ ಅನ್ಯತಾ ಉಪಾಸನೆ ಎಂಬತಕ್ಕಂಥದ್ದು ಕೂಡುವುದಿಲ್ಲ ಎಂಬ ಸ್ಪಷ್ಟ ಮಾತಿನಿಂದ ಮುಂದಿನ ಕೌರ್ಮ ಪುರಾಣದ ವಚನವನ್ನು ತಿಳಿಸ್ತಾ ಇದ್ದಾರೆ. ಅನ್ಯತಾ ಉಪಾಸಕ ಏತು ತಮೋಂದಂ ಯಾಂತಿ ಅಸಂಶಯಂ ತಥೋ ಅಧಿಕಮೇವ ವ್ಯಕ್ತಂ ಯಾಂತಿ ತೇಷಾಂ ಅನಿಂದಿಕಾಃ ತಸ್ಮಾದ್ ಯಥಾ ಸ್ವರೂಪಂ ತು ನಾರಾಯಣಮನಾಮಯಂ. ಭಗವಂತನನ್ನು, ನಾರಾಯಣನನ್ನು, ಮೂಲ ರೂಪ ಭಗವಂತನನ್ನು ಯಥಾವತ್ತಾಗಿ ತಿಳಿದುಕೊಳ್ಳಬೇಕು. ಅನ್ಯತಾ ಉಪಾಸನೆ ಮಾಡಿದರೆ ಅತಿ ಭಯಂಕರವಾದ ತಮಸ್ಸನ್ನು ಕುರಿತು ಪ್ರಯಾಣ ಮಾಡುತ್ತಾರೆ. ಯಾರು ಅನ್ಯತಾ ಉಪಾಸಕರನ್ನು ನಿಂದನೆ ಮಾಡುವುದಿಲ್ಲವೋ, ದೂಷಿಸುವುದಿಲ್ಲವೋ ಅವರು ಅನ್ಯತಾ ಉಪಾಸನೆ ಮಾಡಿದವರಿಗಿಂತಲೂ ಅಧಿಕವಾದ ಶಿಕ್ಷೆಯನ್ನು ಅನುಭವಿಸುತ್ತಾರೆ.
ತೇತೋ ತಥೋ ಅಧಿಕಮಿವ ವ್ಯಕ್ತಂ ಯಾಂತಿ ತೇಷಾಂ ಅನಿಂದಿಕಾಃ. ಯಾವುದು ಅಸತ್ ಎಂದು ತಿಳಿಯುವುದು, ಅಸತ್ ಎಂಬುದನ್ನು ಪ್ರತಿಭಟಿಸಬೇಕು ಮತ್ತು ಅದನ್ನು ನಿಂದಿಸಬೇಕು. ಅದು ಅನ್ಯತಾ ಉಪಾಸನೆಯು ಎಂದು ನಾವು ಸಹಿಸಬಾರದು, ಹೇಳಬಾರದು. ಸಜ್ಜನ ಲೋಕಕ್ಕೆ ಅದು ಹರಡಬಾರದು ಎಂಬುದು ಉಪನಿಷತ್ ವಾಕ್ಯವಾಗಿದೆ. ಆದ್ದರಿಂದ ಏನು ನಮ್ಮ ಕರ್ತವ್ಯ ಅಂದರೆ ಅಹಿತಾರ್ಥಸ್ಯ ನಿಂದಾಂ ಚ ಯೇ ವಿದು ತೇ ಹಿ ಸಜ್ಜನಾಃ ತೇ ಅನಿಂದಾಯಾಂ ಅಹಿತಾರ್ಥಸ್ಯ ದುಃಖಜ್ಞಾನಾದಿರೂಪಿಣಃ ದುಃಖಜ್ಞಾನಾದಿ ಸಂತೀರ್ಣಃ ಸುಖಜ್ಞಾನಾದಿರೂಪಿಣಃ ಯಥಾರ್ಥಸ್ಯ ಪರಿಜ್ಞಾನಾತ್ ಸುಖಜ್ಞಾನಾದಿರೂಪತಾಂ ಯಾಂತಿ ಏವಂ ಸೃಷ್ಟಿಕರ್ತೃತ್ವಂ ನಾಂಗೀಕುರ್ವಂತಿ ಯೇ ಹರೇಃ ತೇಪಿ ಯಾಂತಿ ತಮೋ ಘೋರಂ ಯಥಾ ಸಂಹಾರಕರ್ತೃನಾಂ. ಭಗವಂತನ ನಿಂದನೆ ಮಾಡತಕ್ಕಂಥವರು, ವೇದವನ್ನು ನಿಂದನೆ ಮಾಡತಕ್ಕಂಥವರಿಗೆ ಅಹಿತಾರ್ಥ ಎಂದು ಹೆಸರು. ಆದ್ದರಿಂದ ಅಹಿತಾರ್ಥಂ ನಿಂದಂ ಯೇ ವಿದು ತೇ ಸಜ್ಜನಾಃ. ಆ ಅಹಿತಾರ್ಥವನ್ನು ನಿಂದಿಸಬೇಕು ಎಂದರೆ ತಪ್ಪನ್ನು ತಪ್ಪು ಎಂದು ಹೇಳುವುದು ಯಥಾರ್ಥವಾಗುತ್ತದೆ. ತಪ್ಪಿಗಾಗಿ ನಾವು ಅನುಮೋದಿಸಬಾರದು, ತಪ್ಪನ್ನು ಬೆಳೆಯಲು ಬಿಡಬಾರದು. ಯಥಾಶಕ್ತಿಯಾಗಿ ಅಹಿತಾರ್ಥವನ್ನು ನಿಂದಿಸಬೇಕು. ತೇ ಅನಿಂದೆಯ ಅಹಿತಾರ್ಥಸ್ಯ ದುಃಖಜ್ಞಾನಾದಿರೂಪಿಣಃ. ಯಾರು ನಿಂದನೆ ಮಾಡುವುದಿಲ್ಲವೋ ಅವರು ದುಃಖವನ್ನೇ ಹೊಂದಬೇಕಾಗುತ್ತದೆ. ದುಃಖ ಅಜ್ಞಾನಾದ ಸಂತೀರ್ಣ ಸುಖ ಜ್ಞಾನಾದಿರೂಪಿಣಃ. ಯಾರು ದುಃಖ ಜ್ಞಾನಾದಿಗಳು ಬೇಡವೋ, ಸುಖ ಜ್ಞಾನಾದಿಗಳು ಬೇಕೋ ಅವರ ನಿಂದನೆಯನ್ನು ಮಾಡಬೇಕು ಎಂಬುದು ನಮ್ಮ ಮುಖ್ಯವಾದ ಕರ್ತವ್ಯವಾಗಿದೆ. ಆದ್ದರಿಂದ ಯಥಾರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಸುಖ ಜ್ಞಾನಾದಿ ರೂಪವಾಗಿ ಹೊಂದಬಹುದು. ಯಾರು ತಿಳಿಯೋದಿಲ್ಲವೋ ಯಾಂತ್ಯೇವ ಸೃಷ್ಟಿಕರ್ತೃತ್ವ ನಾಂಗೀಕುರ್ವಂತೆಯೇ ಹರೇಃ. ಭಗವಂತ ಸೃಷ್ಟಿಕರ್ತ ಹೇಗೋ ಹಾಗೆ ಸಂಹಾರಕರ್ತನೂ ಆಗಿದ್ದಾನೆ. ಆದ್ದರಿಂದ ಅಹಿತಾರ್ಥವನ್ನು ನಿಂದನೆ ಯಾರು ಮಾಡುವುದಿಲ್ಲವೋ ಅವರು ಸಂಹಾರಕರ್ತನ ಕೈಯಲ್ಲಿ ಸಿಕ್ಕಿ ಅಂಧಂ ತಮಸ್ಸಿಗೆ ಹೋಗುತ್ತಾರೆ ಎಂದರ್ಥ. ನಾಂಗೀಕುರ್ವಂತಿ ತೇಪಿ ಏವಂ ತಸ್ಮಾತ್ ಸರ್ವಗುಣಾತ್ಮಕಂ ಸರ್ವಕರ್ತಾರಮೀಶೇಷಂ ಸರ್ವಸಂಹಾರಕಾರಕಂ ಯೋ ವೇದ ಸಂಹೃತಿ ಜ್ಞಾನಾತ್ ದೇಹಬಂಧಾತ್ ವಿಮುಚ್ಯತೆ. ಭಗವಂತ ಸೃಷ್ಟಿಕರ್ತನೂ ಹೌದು, ಸಂಹಾರಕರ್ತನೂ ಹೌದು. ಈ ರೀತಿ ಯಾರು ಅನುಸಂಧಾನ ಮಾಡಿಕೊಂಡು ಉಪಾಸನೆ ಮಾಡುತ್ತಾರೋ ಅವರಿಗೆ ನಮ್ಮ ದೇಹ ಅಂದರೆ ಲಿಂಗ ದೇಹದ ಭಂಗ ಮಾಡಿ ಮೋಕ್ಷವನ್ನು ಕೊಡ್ತಾನೆ. ಇಲ್ಲದೇ ಇದ್ದರೆ ಅಧಿಕವಾದ ಅಜ್ಞಾನದಿಂದ ಕೂಡಿದ ಲೋಕಕ್ಕೆ ಕಳಿಸುತ್ತಾನೆ. ಸುಖ ಜ್ಞಾನ ಕರ್ತೃತ್ವಾತ್ ಜ್ಞಾನಾತ್ ತದ್ವ್ಯಕ್ತಿಮಾ ವ್ರಜೇತ್ ಸರ್ವದೋಷ ವಿನಿರ್ಮುಕ್ತಂ ಗುಣರೂಪಂ ಜನಾರ್ದನಂ ಜಾನೀಯನ್ನ ಗುಣಾನ್ ಸ ಚ ಭಾಗಾಹಾನಿಂ ಪ್ರಕಲ್ಪಯೇತ್ ನ ಮುಕ್ತಾರಹರೇ ಸಾಮ್ಯಂ ವಿಷ್ಣೋರಭಿನ್ನತಾಂ ನೈವಂ ಪ್ರಚಿಂತಯೇತ್ ತಸ್ಮಾತ್ ಬ್ರಹ್ಮಾದೇಹೇ ಸಾಮ್ಯಮೇವ ವಾ ಮಾನುಷಾದಿ ವಿರಂಚಾತ್ಮಂ ತಾರತಮ್ಯ ವಿಮುಕ್ತಿಗಂ ತಥೋ ವಿಷ್ಣು ಪರೋತ್ಕರ್ಷಂ ಸಮ್ಯಕ್ ಜ್ಞಾತ್ವಾ ವಿಮುಚ್ಯತೆ. ತಾರತಮ್ಯ ಭಾವ ಎಂಬತಕ್ಕಂಥ ಅತಿ ಮುಖ್ಯವಾದದ್ದು. ತಾರತಮ್ಯ ಭಾವ ಎಂಬತಕ್ಕಂಥದ್ದು ಯಥಾರ್ಥವಾದದ್ದು, ಸ್ವರೂಪಭೂತವಾದದ್ದು. ಜೀವನನ್ನು ನಾವು ತಿಳಿಯುವುದನ್ನು ಕೇವಲ ಸ್ವರೂಪ ಲಕ್ಷಣದಿಂದ, ಭಗವಂತನ ತಿಳಿಯುವುದು ಸ್ವರೂಪ ಲಕ್ಷಣದಿಂದ. ಮುಖ್ಯವಾದ ಸ್ವರೂಪ ಲಕ್ಷಣ ಯಾವುದು? ಭಿನ್ನವಾಗಿರ್ತಕ್ಕಂಥದ್ದು ಭೇದ ಎಂಬತಕ್ಕಂಥದ್ದು ಸ್ವರೂಪ ಲಕ್ಷಣ. ಭೇದ ಪ್ರತಿಯೊಬ್ಬ ಜೀವನ ಪ್ರತಿಯೊಬ್ಬ ವಸ್ತುವಿನಲ್ಲಿ ಇರತಕ್ಕಂಥದ್ದು. ಒಂದು ವಸ್ತು ಇನ್ನೊಂದರಿಂದ ಭಿನ್ನವಾಗಿದೆ ಅಂದರೆ ಆ ಭಿನ್ನ ಧರ್ಮ ಆಯಾ ಪದಾರ್ಥದ ಸ್ವರೂಪ ಲಕ್ಷಣ. ಭೇದ ಸ್ವರೂಪ ಲಕ್ಷಣ, ಅದರಂತೆ ಮತ್ತೊಂದು ಸ್ವರೂಪ ಲಕ್ಷಣವಾಗಿರುತ್ತದೆ ತಾರತಮ್ಯ. ತಾರತಮ್ಯ ಭಾವ ಎಂಬತಕ್ಕಂಥದ್ದು ಸ್ವರೂಪ ಲಕ್ಷಣ. ತಾರತಮ್ಯದಿಂದ ತಿಳಿದರೆ ಮಾತ್ರ ಮೋಕ್ಷ. ತಾರತಮ್ಯ ತಿಳಿದಿದ್ದರೆ ಮೋಕ್ಷ ಎಂಬುದು ಆಗುವುದೇ ಇಲ್ಲ.
ಜಾನೀಯನ್ನ ಗುಣಾನ್ ಭಾಗಾಹಾನಿಂ ಪ್ರಕಲ್ಪಗೆ. ಭಗವಂತ ಪೂರ್ಣಗುಣನಾಗಿದ್ದಾನೆ. ಅಲ್ಪಗುಣ, ಸ್ವಲ್ಪ ದೋಷ ಇದೆ ಭಗವಂತನಲ್ಲಿ ಅಂತ ಹೇಳಿದರೂ ಸಹ ಅದು ಯಥಾರ್ಥವೇ ಆಗುತ್ತದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತಿ. ಪೂರ್ಣನಾದವನಲ್ಲಿ ಅಪೂರ್ಣತೆಯನ್ನು ನಾವು ಕೇಳಲು ಸಾಧ್ಯವಿಲ್ಲ, ಹೇಳಲು ಸಾಧ್ಯವಿಲ್ಲ, ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಗುಣಪೂರ್ಣ ದೋಷ ದೂರ ಎಂಬುದು ಭಗವಂತನ ಸ್ವರೂಪ ಗುಣ. ಭಿನ್ನನಾಗಿದ್ದಾನೆ, ಸಮಸ್ತ ವಸ್ತುಗಳಿಂದ ಜೀವರಿಂದ ಭಿನ್ನನಾಗಿದ್ದಾನೆ ಭಗವಂತ. ಮತ್ತು ತಾರತಮ್ಯ ಭಾವನದಲ್ಲಿ ಭಗವಂತ ಅತೀ ಉತ್ತಮನಾಗಿದ್ದಾನೆ ಎಂಬುದನ್ನು ನಾವು ಅತ್ಯವಶ್ಯವಾಗಿ ತಿಳಿಯಬೇಕು. ಇದೇ ಮಾದರಿಯಲ್ಲಿ ನಮ್ಮ ಸ್ವರೂಪ ಅತ್ಯಂತ ನಾವು ಭಿನ್ನರಾಗಿದ್ದೇವೆ. ಭಗವಂತನ ನಾವು ಭಿನ್ನರಾಗಿದ್ದೇವೆ, ನಿಮ್ಮಿಂದ ನಾವು ಭಿನ್ನರಾಗಿದ್ದೇವೆ, ಜಡದಿಂದ ನಾವು ಭಿನ್ನರಾಗಿದ್ದೇವೆ, ಪ್ರತಿಯೊಂದು ಜೀವರಿಂದ ನಾವು ಭಿನ್ನರಾಗಿದ್ದೇವೆ. ನಾವು ಅನಂತ ಜೀವರುಗಳು ಲೋಕದಲ್ಲಿ ಕಾಣುತ್ತೇವೆ, ಅನಂತರ ಕ್ರಿಯಾವಿಶಿಷ್ಟವಾದ ಅನಂತ ಭಾವನೆಗಳು ಕಾಣುತ್ತೇವೆ. ಆದರೆ ಒಬ್ಬನ ಭಾವನೆ ಇನ್ನೊಬ್ಬನಂತೆ ಇಲ್ಲ. ಯಾಕೆ ಅಂದರೆ ಭಿನ್ನವಾಗಿರುವುದರಿಂದ. ಇದು ಅಂಗೈಯಲ್ಲಿ ಹುಣ್ಣಾದಂತೆ ಅತಿ ಸ್ಪಷ್ಟವಾಗಿದೆ. ನಿಮ್ಮ ಅನಿಸಿಕೆ, ನಿಮ್ಮ ಸುಖ, ನಿಮ್ಮ ದುಃಖ ನಮ್ಮ ಅನಿಸಿಕೆಯಲ್ಲ, ನಮ್ಮ ದುಃಖವಲ್ಲ, ನಮ್ಮ ಸುಖವಲ್ಲ. ಆದ್ದರಿಂದ ಇದೇನು ತೋರಿಸ್ತಾ ಇದೆ? ಭಿನ್ನತೆಯನ್ನು, ಭೇದವನ್ನು ತೋರಿಸ್ತಾ ಇದೆ. ಪರಸ್ಪರ ಜೀವರಲ್ಲಿ ಭೇದವನ್ನೇ ತೋರಿಸ್ತಾ ಇದೆ. ಇದು ಸ್ವರೂಪ ಗುಣ. ನಾವು ಅನಂತ ಕಾಲದವರೆಗೂ ಜೀವರು ಒಂದೇ ಮನೆಯಲ್ಲಿದ್ದರೂ, ಒಂದೇ ಪಟ್ಟಣದಲ್ಲಿದ್ದರೂ ಸಹ ಒಂದಾಗುವುದಿಲ್ಲ. ಲಕ್ಷಣಗಳು ಬೇರೆಯಾಗಿಯೇ ಇರುತ್ತದೆ. ಆದ್ದರಿಂದ ಅದಕ್ಕೆ ಸ್ವರೂಪ ಗುಣ ಎಂದು ಹೆಸರು. ಸ್ವರೂಪ ಎಂದು ಬದಲಾಗುವುದಿಲ್ಲ. ಅದರಂತೆ ಭಗವಂತನ ಲಕ್ಷಣ ತಾರತಮ್ಯದಲ್ಲಿ ಉತ್ತಮನಾಗಿರ್ತಕ್ಕಂಥವನು. ಜೀವರೆಲ್ಲರೂ ತಾರತಮ್ಯ ಭಾವದಿಂದ ಹೊಂದಿರತಕ್ಕಂಥವರು. ಅತಿ ಉತ್ತಮ ಜೀವರು ಅಂದರೆ ದೇವತೆಗಳು. ದೇವತೆಗಳಲ್ಲೂ ಸಹ ಭಗವಂತನಿಂದ ಅತ್ಯಂತ ಭಿನ್ನರಾಗಿಯೂ ಇದ್ದಾರೆ ಮತ್ತು ದೇವತೆಗಳಲ್ಲಿ ತಾರತಮ್ಯವಿದೆ. ತಾರತಮ್ಯ ಇರುವಂತೆ ಭಗವಂತನ ತಿಳಿವಳಿಕೆಗೆ ಅವರು ಪಾತ್ರರಾಗುತ್ತಾರೆ. ಅತಿ ಹೆಚ್ಚಿನ ತಾರತಮ್ಯ ಅಂದರೆ ಮೇಲ್ಪಟ್ಟವರು ಭಗವಂತನನ್ನು ಹೆಚ್ಚಾಗಿ ತಿಳಿಯುತ್ತಾರೆ. ಕೆಳಪಟ್ಟವರು, ಕೆಳಗೆ ಇದ್ದವರ ತಾರತಮ್ಯದಲ್ಲಿ ಭಗವಂತನು ಅಲ್ಪವಾಗಿ ತಿಳಿಯುತ್ತಾರೆ ಎಂದು ನಾವು ತಿಳಿಯಬೇಕು. ಮಾನುಷಾದಿವಿರಂಚಾಂತಂ ತಾರತಮ್ಯ ವಿಮುಕ್ತಿಗಂ ತಥೋ ವಿಷ್ಣು ಪರೋತ್ಕೃಷ್ಟಂ ಸಮ್ಯಕ್ ಜ್ಞಾತ್ವಾ ವಿಮುಚ್ಯತೆ. ಭಗವಂತ ಎಲ್ಲರಿಗಿಂತಲೂ ಮಿಗಿಲಾದವನು, ಸರ್ವೋತ್ಕೃಷ್ಟನಾದವನು, ಸರ್ವೋತ್ತಮನಾದವನು ಎಂಬ ನಿಶ್ಚಿತ ತತ್ವವನ್ನು ಹೊಂದುವುದೇ ಮೋಕ್ಷದ ಬಾಗಿಲು ತೆಗೆಯುವುದು ಎಂಬುದರ್ಥ. ಯಾರಿಗೆ ಇದು ಸ್ಪಷ್ಟವಾಗಿಲ್ಲವೋ ಅವರಿಗೆ ಎಂದಿಗೂ ಮೋಕ್ಷ ಎಂಬತಕ್ಕಂಥದ್ದು ಸಿಗುವುದಿಲ್ಲ. ಅದರ ಬದಲಾಗಿ ಅವರ ಅನ್ಯತಾ ರೂಪವಾಗಿ ಉಪಾಸನೆಯಾಗಿ ಅಂಧಂ ತಮಸ್ಸು ಅಂದರೆ ಎಂದು ಕತ್ತಲ ಲೋಕದಲ್ಲಿ ಬೆಳಕಿನ ಕಿಡಿಯೂ ಇಲ್ಲದೆ ಇರತಕ್ಕಂಥ ಲೋಕದಲ್ಲಿ, ಬರೀ ದುಃಖ ಅಜ್ಞಾನಗಳಿಂದ ಕೂಡಿದ ಲೋಕದಲ್ಲಿ ಇರುತ್ತಾರೆ ಎಂದು ತಾತ್ಪರ್ಯ. ಇದು ಅತ್ಯಂತ ಸೂಕ್ಷ್ಮವಾದ ಮತ್ತು ಅತಿ ಸ್ಪಷ್ಟವಾದ ವಚನದಲ್ಲಿ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳುವ ವಾಕ್ಯವನ್ನು ಕೌರ್ಮ ಪುರಾಣ ನಮಗೆ ತಿಳಿಸುತ್ತಾ ಇದೆ. ಇದನ್ನು ಶ್ರೀಮದಾನಂದ ತೀರ್ಥರು ಈಶಾವಾಸ್ಯ ಉಪನಿಷತ್ತಿನ 12ನೇ ಮಂತ್ರ ಮತ್ತು 13ನೇ ಮಂತ್ರ ಮತ್ತು 14ನೇ ಮಂತ್ರ, ಈ 3 ಮಂತ್ರಕ್ಕೆ ಈ ಒಂದು ಉಪನಿಷತ್ತಿನ ಅರ್ಥವನ್ನು ಕೌರ್ಮ ಪುರಾಣದಿಂದ ತಿಳಿಸ್ತಾ ಇದ್ದಾರೆ. 12ನೇ ಮಂತ್ರ ಉಪನಿಷತ್ತಿನ ವಾಕ್ಯದಲ್ಲಿ ಅಂಧಂ ತಮಃ ಪ್ರವಿಶ್ಯಂತಿ ಯೇ ಅಸಂಭೂತಿ ಉಪಾಸತೆ ತಥೋ ಭೂಯ ಇವತೆ ತಮೋ ಊ ಸಂಭೂತ್ಯಾಮೃತಃ ಅನ್ಯದೇವಾಹು ಅಸಂಭವಾತ್ ಅನ್ಯದಾಹು ಅಸಂಭವಾತ್ ಇತಿ ಶುಶ್ರಮಧೀರಾಣಂ ಯೇನಸ್ತದ್ವಿಚಕ್ಷರೇ ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೇತ್ವಾ ಸಂಭೂತ್ಯಂ ಅಮೃತಮಶ್ನುತೆ ಎಂಬತಕ್ಕಂಥದ್ದಾಗಿ ಉಪನಿಷತ್ತು ತಿಳಿಸ್ತಾ ಇದೆ.
ಯಾರು ಪರಮಾತ್ಮನನ್ನು ಈ ಜಗತ್ತಿಗೆ ಸೃಷ್ಟಿಕರ್ತನಲ್ಲ ಎಂದು ಉಪಾಸನೆ ಮಾಡುವರೋ ಅವರು ಅಂಧಂ ತಮಸ್ಸಿಗೆ ಹೋಗುವರು. ಆದರೆ ಯಾರು ಪರಮಾತ್ಮ ಸೃಷ್ಟಿಕರ್ತನು ಮಾತ್ರ ಸಂಹಾರಕರ್ತನಲ್ಲ ಎಂದು ಉಪಾಸನೆ ಮಾಡುವರೋ ಅವರು ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ತಮಸ್ಸನ್ನೇ ನಿಶ್ಚಯವಾಗಿ ಪಡೆಯುವರು ಎಂದರ್ಥ. ಏಕೆಂದರೆ ಭಗವಂತನನ್ನು ಅಲ್ಪದೃಷ್ಟಿಯಿಂದ ಸಂಹಾರಕರ್ತ ಮಾತ್ರ ಅಲ್ಲ ಸೃಷ್ಟಿಕರ್ತ ಮಾತ್ರ ಅಂತ ತಿಳಿಯುತ್ತಾರೋ ಅಥವಾ ಸೃಷ್ಟಿಕರ್ತ ಮಾತ್ರ ಸಂಹಾರಕರ್ತನಲ್ಲ ಅಂತ ತಿಳಿಯುತ್ತಾರೋ ಇದೆಲ್ಲವೂ ಸಹ ಐತಾರ್ಥ ನಿದರ್ಶನವಾಗಿದೆ. ಪರಮಾತ್ಮನ ಸೃಷ್ಟಿಕರ್ತನು ಎಂಬ ಜ್ಞಾನದಿಂದ ಬೇರೆಯಾದ ಮೋಕ್ಷದ ಒಂದು ಅಂಶವು ಲಭ್ಯ ಎಂದು ಜ್ಞಾನಿಗಳು ಹೇಳುತ್ತಾರೆ. ಅವನು ಸಂಹಾರಕರ್ತನು ಎಂಬ ಜ್ಞಾನದಿಂದ ಬೇರೆಯಾದ ಮೋಕ್ಷದ ಇನ್ನೊಂದು ಅಂಶವು ಲಭ್ಯವೆಂದು ಜ್ಞಾನಿಗಳು ಹೇಳುತ್ತಾರೆ. ಹೀಗೆ ಮೋಕ್ಷ ಸಾಧನೆಗೆ ಸ್ವರೂಪವನ್ನು ವಿವರಿಸಿ ಹೇಳಿದ ತತ್ವಜ್ಞಾನ ಕೇಳಿದ್ದೇವೆ. ನಮಗೆ ಭಗವಂತ ಸಂಹಾರಕರ್ತನೂ ಹೌದು, ಭಗವಂತ ಸೃಷ್ಟಿಕರ್ತನೂ ಹೌದು ಅಂತ ಯಾಕೆ ಉಪಾಸನೆ ಮಾಡಬೇಕು ಅಂದರೆ, ಮೋಕ್ಷದಲ್ಲಿ ಪ್ರತ್ಯೇಕವಾದ ಆನಂದವನ್ನು ಭಗವಂತ ಕೊಡುತ್ತಾನೆ. ಎರಡೂ ಒಂದೇ ವಿಷಯವನ್ನು ಭಗವಂತನ ಗುಣವನ್ನು ತಿಳಿಸಿರೂ ಸಹ ಒಂದೊಂದು ಗುಣವೂ ಸಹ ಅತಿಶಯವಾದ ಸುಖ ಮತ್ತು ಆನಂದವನ್ನು ಕೊಡ್ತಕ್ಕಂಥದ್ದಾಗಿದೆ. ಪರಮಾತ್ಮ ಸುಖ ಜ್ಞಾನಾದಿಗಳೆಲ್ಲಕ್ಕೂ ಸೃಷ್ಟಿಕರ್ತನು ಮತ್ತು ಅವನು ಸರ್ವಸಂಹಾರಕರ್ತನು. ಈ ಎರಡು ಜ್ಞಾನಗಳು ಸೇರಿ ಮೋಕ್ಷ ಎಂಬ ಒಂದೇ ಪುರುಷಾರ್ಥಿಕ ಸಾಧನ ಎಂದು ಯಾರು ಉಪಾಸನೆ ಮಾಡುವರೋ ಅವನು ಸಂಹಾರಕರ್ತತ್ವ ಜ್ಞಾನದಿಂದ ದೇಹ ಬಂಧ ರೂಪವಾದ ಮೃತ್ಯುವನ್ನು ದಾಟಿ ಸುಖಜ್ಞಾನಾದ ಸೃಷ್ಟಿಕರ್ತತ್ವ ಜ್ಞಾನದಿಂದ ಸುಖಜ್ಞಾನ ಅಭಿವ್ಯಕ್ತಿ ರೂಪವಾದ ಮೋಕ್ಷವನ್ನು ಪಡೆಯುತ್ತಾನೆ. ಹೀಗೆ ಅಜ್ಞಾನಾದಿ ಬಂಧ ಪರಿಹಾರ ಮತ್ತು ಸ್ವರೂಪಾನಂದ ಅನುಭವ ರೂಪ ಈ ದಳದ್ವಯಾತ್ಮಕ ಮುಕ್ತಿ ಎರಡು ಜ್ಞಾನಗಳಿಂದ ದೊರೆಯುವುದು. ಎಲ್ಲಕ್ಕೂ ನಮಗೆ ಬೇಕಾಗಿರೋದು ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಎಂಬುದು, ಅದು ಮೋಕ್ಷ. ಅನಿಷ್ಟ ನಿವೃತ್ತಿಗೆ ಏನು ಮಾಡಬೇಕು? ಭಗವಂತ ಸೃಷ್ಟಿಕರ್ತ ಅಂತ ತಿಳಿಯಬೇಕು. ಇಷ್ಟ ಪ್ರಾಪ್ತಿಗೆ ಏನು ಮಾಡಬೇಕು? ಸಂಹಾರಕರ್ತ ಅಂತ ತಿಳಿಯಬೇಕು. ಇದೆರಡೂ ಸಹ ನಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಇದೇ ಮೋಕ್ಷ ಎಂದ ಹೆಸರು, ಇದೇ ತತ್ವಜ್ಞಾನ, ಇದೇ ನಿಜವಾದ ಸಮ್ಯಕ್ ಉಪಾಸನೆ ನಡೆಸ್ತಾ ಇದೆ. ಸೃಷ್ಟಿಕರ್ತತ್ವವನ್ನು ತಿಳಿದಿದ್ದವನಿಗಿಂತ ಅದನ್ನು ತಿಳಿದು ಸಂಹಾರಕರ್ತವನ್ನು ತಿಳಿಯದಿದ್ದವನಿಗೆ ಹೆಚ್ಚಿನ ನರಕ ಸಿಗುತ್ತದೆ. ಏಕೆಂದರೆ ಸೃಷ್ಟಿಕರ್ತತ್ವವನ್ನು ತಿಳಿಯದವನು ಕೇವಲ ಅಜ್ಞಾನಿ. ಅವನಲ್ಲಿ ಅಜ್ಞಾನವು ಒಂದೇ ದೋಷವಾಯಿತು. ಸೃಷ್ಟಿಕರ್ತತ್ವವನ್ನು ತಿಳಿದವನು ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಶಂಪಿಸಂತಿ ಎಂಬ ಶ್ರುತಿವಾಕ್ಯದಿಂದ ಸೃಷ್ಟಿಕರ್ತ ತಿಳಿದಿರುವನು. ಆ ಶ್ರುತಿವಾಕ್ಯವೇ ಸಂಹಾರಕರ್ತತ್ವವನ್ನು ಹೇಳುತ್ತಿರುವಾಗ ಅದನ್ನು ಒಪ್ಪದಿರುವುದು ತಿಳಿದೂ ಮಾಡುವ ಅಪರಾಧವಾಗುತ್ತದೆ. ಆದ್ದರಿಂದ ಅದು ಹೆಚ್ಚಿನ ದೋಷ. ಹೀಗೆ ಅನ್ಯತಾ ಜ್ಞಾನಿಗಿಂತಲೂ ಅನ್ಯತಾ ಜ್ಞಾನ ನಿಂದೆಯನ್ನು ಮಾಡದವನಿಗೆ ಹೆಚ್ಚಿನ ನರಕ ಸಿಗುತ್ತದೆ. ಅನ್ಯತಾ ಜ್ಞಾನಿಯಲ್ಲಿ ಯಥಾರ್ಥ ಜ್ಞಾನವನ್ನು ಸಂಪಾದಿಸುವುದು ದೋಷವು. ಯೋಗ್ಯ ಗುರುಗಳು ಸಿಗದಿದ್ದಾಗ ಈ ದೋಷವು ಕ್ಷಮಾರ್ಹವಾದೀತು. ಆದರೆ ಯಾರು ಯೋಗ್ಯ ಗುರುಗಳಿಂದ ಯಥಾರ್ಥ ಜ್ಞಾನೋಪದೇಶ ಪಡೆದು ಆ ಯಥಾರ್ಥವನ್ನು ನಿಂದ್ಯವೆಂದು ಸ್ವೀಕರಿಸಲು ನಿರಾಕರಿಸುವರೋ ಅವರು ಹೆಚ್ಚಿನ ಶಿಕ್ಷೆಗೆ ಅರ್ಹನಾಗುವನು ಎಂಬುದು ಈ ಮಂತ್ರಗಳ ಅಭಿಪ್ರಾಯ. ಇದನ್ನು ಶ್ರೀಮದಾನಂದ ತೀರ್ಥರು ತಿಳಿಸುವ ವಿಶೇಷ ವಾಕ್ಯ ಏವಂ ಸೃಷ್ಟಿಕರ್ತೃತ್ವಂ ನಾಂಗೀಕುರ್ವಂತೆ ಯೇ ಹರೇಹೇ ತೇಪಿ ಯಾಂತಿ ತಮೋ ಘೋರಂ ತಥಾ ಸಂಹಾರಕರ್ತೃತ್ವಂ ನಾಂಗೀಕುರ್ವಂತೆ ತೇಪಿ ಏವಂ ತಸ್ಮಾತ್ ಸರ್ವಗುಣಾತ್ಮಕಂ ಸರ್ವಕರ್ತಾರಮೀಶೇಷಂ ಸರ್ವಸಂಹಾರಕಾರಕಂ ಯೋ ವೇದ ಸಂಹೃತಿ ಜ್ಞಾನಾತ್ ದೇಹಬಂಧಾದ್ ವಿಮುಚ್ಯತೆ ಸುಖಜ್ಞಾನಾದ ಕರ್ತೃತ್ವಾತ್ ಜ್ಞಾನಾತ್ ತದ್ವ್ಯಕ್ತಿಮಪರಿಜೇತ್ ಸರ್ವದೋಷ ವಿನಿರ್ಮುಕ್ತಂ ಗುಣರೂಪಂ ಜನಾರ್ದನಂ ಜಾನೀಯನ್ನ ಗುಣಾಂಚ ಭಾಗಾಹಾನಿಂ ಪ್ರಕಲ್ಪಯೇತ್ ನ ಮುಕ್ತಾನಾಂ ಹರೇ ಸಾಮ್ಯಂ ವಿಷ್ಣೋರಭಿನ್ನತಾಂ ನ ವೈ ಪ್ರಚಿಂತಯೇತ್ ತಸ್ಮಾತ್ ಬ್ರಹ್ಮಾದೇಹೇ ಸಾಮ್ಯಮೇವ ಮಾನುಷಾದಿವಿರಂಚಾಂತಂ ತಾರತಮ್ಯ ವಿಮುಕ್ತಿಗಂ ತಥೋ ವಿಷ್ಣುಪರೋತ್ಕರ್ಷಂ
ಸಮ್ಯಕ್ ಜ್ಞಾತ್ವಾ ವಿಮುಚ್ಯತೆ. ಯಾರು ಶ್ರೀಹರಿಯ ಸೃಷ್ಟಿಕರ್ತ ಎಂದು ತಿಳಿದಿಲ್ಲವೋ ಅವರು ಕೂಡ ಅನ್ಯತಾ ಜ್ಞಾನದ ಮಾಡದವರಂತೆಯೇ ಘೋರವಾದ ತಮಸ್ಸಿಗೆ ಹೋಗುವರು. ಯಾರು ಶ್ರೀಹರಿಯ ಸಂಹಾರಕರ್ತನೆಂದು ಒಪ್ಪಿಕೊಳ್ಳುವುದಿಲ್ಲವೋ ಅವರು ಶ್ರೀಹರಿಯ ಸೃಷ್ಟಿಕರ್ತನೆಂದು ತಿಳಿದವಂತರಾಗಿ ಘೋರ ತಮಸ್ಸಿಗೆ ಹೋಗುತ್ತಾರೆ ಎಂದರ್ಥ. ಆದ್ದರಿಂದ ಇತರರಿಗೆ ಈಶ್ವರಾದ ರಮಾ ಬ್ರಹ್ಮಾದಿಗಳಿಗೂ ಈಶನಾದ ಶ್ರೀಹರಿಯ ಸಮಸ್ತ ಗುಣ ಸ್ವರೂಪನು, ಸರ್ವಕರ್ತ, ಸಮಸ್ತ ಜಗತ್ತಿನ ಸಂಹಾರಕ್ಕೆ ಕಾರಣನು ಎಂದು ಉಪಾಸನೆ ಮಾಡಬೇಕು. ಯಾರು ಶ್ರೀಹರಿಯ ಸಮಸ್ತ ಗುಣ ಸ್ವರೂಪನು, ಸರ್ವಕರ್ತನು, ಸರ್ವ ಸಂಹಾರ ಕಾರಣನೆಂದು ಉಪಾಸನೆ ಮಾಡುವರೋ ಅವರು ಶ್ರೀಹರಿಯ ಸರ್ವ ಸಂಹಾರಕ ಎಂಬ ಜ್ಞಾನದಿಂದ ಸಂಸಾರ ಬಂಧನದಿಂದ ಪಾರಾಗುವರು. ಸುಖ ಜ್ಞಾನಾದಿಗಳನ್ನು ಕೊಡತಕ್ಕವನು ಎಂಬ ಜ್ಞಾನದಿಂದ ಈ ಗುಣ ಅಭಿವ್ಯಕ್ತಿಯನ್ನು ಪಡೆಯುವರು. ಅದೇ ಮೋಕ್ಷ ಎಂದ ಹೆಸರು. ಆದ್ದರಿಂದ ಶ್ರೀಹರಿ ಯಾವ ದೋಷಗಳಿಲ್ಲದವನು, ಜ್ಞಾನಾನಂದಾದ ಗುಣಸ್ವರೂಪನೇ ತಿಳಿಯಬೇಕು. ಶ್ರೀಹರಿ ಜ್ಞಾನಾನಂದಾದ ಗುಣಗಳಲ್ಲಿ ಕೆಲವನ್ನು ಮಾತ್ರ ಒಪ್ಪಿ ನ್ಯೂನತೆಯನ್ನು ಕಲ್ಪಿಸಬಾರದು. ಮುಕ್ತ ಜೀವರು ಪರಮಾತ್ಮನಿಗೆ ಸಮಾನರು ಅಥವಾ ಅವನಿಂದ ಅಭಿನ್ನರು ಎಂದು ತಿಳಿಯಬಾರದು. ಅಮುಕ್ತರಾದ ಬ್ರಹ್ಮಾದಿ ದೇವತೆಗಳನ್ನು ಶ್ರೀಹರಿಗೆ ಸಮರೆಂದು ತಿಳಿಯಬಾರದು. ಅಂದ ಮೇಲೆ ಅಭಿನ್ನರೆಂದು ತಿಳಿಯಬಾರದೆಂದು ಬೇರೆ ಹೇಳಬೇಕಾದ್ದೇನು ಅಂದರೆ ಮಾನುಷೋತ್ತಮರಿಂದ ಆರಂಭಿಸಿ ಚತುರ್ಮುಖ ಬ್ರಹ್ಮನವರೆಗೆ ಇರುವ ತಾರತಮ್ಯವನ್ನು ಮುಕ್ತಿಯಲ್ಲಿಯೂ ಇರುವಂತಾದಂತೆ ತಿಳಿಯಬೇಕು. ಮುಕ್ತರು ಮತ್ತು ಅಮುಕ್ತರು ಇವರೆಲ್ಲರಿಗಿಂತಲೂ ನಿರವಧಿಕವಾಗಿ ಶ್ರೀಹರಿ ಉತ್ತಮನು ಎಂಬುದನ್ನು ತಿಳಿಯಬೇಕು. ಏಕೆಂದರೆ ಪರಮಾತ್ಮನು ಚೆನ್ನಾಗಿ ತಿಳಿದವನೇ ಮುಕ್ತನಾಗುತ್ತಾನೆ ಎಂದು ಕೂರ್ಮ ಪುರಾಣದಲ್ಲಿ ಹೇಳಿದೆ. ಅನ್ಯತಾ ಜ್ಞಾನ ಅನರ್ಥಕ್ಕೆ ಕಾರಣವಾಗುವುದು, ಸಮ್ಯಕ್ ಜ್ಞಾನ ಮೋಕ್ಷಕ್ಕೆ ಕಾರಣವಾಗುವುದು ಎಂದು ಅಂದಂತ ಮಹಾಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ಇತ್ಯಾದಿಯಾದ 3 ಮಂತ್ರಗಳಿಂದ ತಿಳಿಸಿದ್ದಾರೆ. ಈಗ ಅದಕ್ಕೆ ನಿದರ್ಶನ ರೂಪವಾಗಿ ಶ್ರೀಹರಿ ಸೃಷ್ಟಿಕರ್ತನಲ್ಲ ಅಥವಾ ಕೇವಲ ಸೃಷ್ಟಿಕರ್ತ ಸಂಹಾರಕರ್ತನಲ್ಲ ಎಂಬ ಅನ್ಯತಾ ಜ್ಞಾನ ಮತ್ತು ಅದರಿಂದ ಆಗುವ ಅನರ್ಥವನ್ನು ಪರಮಾತ್ಮನು ಸೃಷ್ಟಿಕರ್ತನೂ ಸಂಹಾರಕರ್ತನೂ ಆಗಿದ್ದಾನೆ ಎಂಬ ಸಮ್ಯಕ್ ಜ್ಞಾನದ ಫಲ ಇವುಗಳನ್ನು ಈ 3 ಮಂತ್ರದಲ್ಲಿ ಹೇಳಿದ್ದಾರೆ. ಇದೇ ಉಪನಿಷತ್ತು. ಇಲ್ಲಿ ಶ್ರೀಹರಿಯ ಸೃಷ್ಟಿಕರ್ತ ಸಂಹಾರಕರ್ತ ಒಪ್ಪದಿದ್ದರೆ ಅನರ್ಥ ಇದೆ ಎಂಬುದು ಉಪಲಕ್ಷಣ. ಶ್ರೀಹರಿಯ ಸರ್ವಗುಣ ಪೂರ್ಣತ್ವ ನಿರ್ದೋಷತ್ವವನ್ನು ಒಪ್ಪದಿದ್ದರೆ ಅನರ್ಥವಿದೆ. ಹೀಗೆ ಶ್ರೀ ಎಲ್ಲ ಮಹಿಮೆಗಳನ್ನು ತಿಳಿದುಕೊಳ್ಳಬೇಕು. ಶ್ರೀಹರಿಯ ಸೃಷ್ಟಿಕರ್ತನಲ್ಲ ಅಥವಾ ಕೇವಲ ಸೃಷ್ಟಿಕರ್ತ ಸಂಹಾರಕರ್ತನಲ್ಲ ಎಂಬ ಮಿಥ್ಯಾಜ್ಞಾನದಿಂದ ಆಗುವ ಅನರ್ಥವನ್ನು ಹೇಳಿದ್ದಲ್ಲದೆ ಸಮ್ಯಕ್ ಜ್ಞಾನದಿಂದ ಮೋಕ್ಷದ ಫಲವನ್ನು ಇಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದು 3: ಒಂದು ಯಥಾರ್ಥ ಜ್ಞಾನ, ಒಂದು ಮಿಷ್ಟ ಜ್ಞಾನ, ಒಂದು ಉತ್ತಮ ಜ್ಞಾನ, ಅನ್ಯತಾ ಜ್ಞಾನ. ಅನ್ಯತಾ ಜ್ಞಾನವನ್ನು ಯಾರು ವಿಪರೀತವಾಗಿ ತಿಳಿಯಿದ್ದವು ಅದನ್ನು ನಿಂದನೆ ಮಾಡುವುದಿಲ್ಲವೋ ಅವರು ಅಧಿಕವಾದ ಅನ್ಯತಾ ಜ್ಞಾನವನ್ನೇ ಹೊಂದಿದ್ದಾರೆ ಎಂದರ್ಥ. ಅನ್ಯತಾ ಜ್ಞಾನವನ್ನು ನಿಂದನೆ ಮಾಡಿ ಅನಿಂದಕರನ್ನು ನಿಂದನೆ ಮಾಡಿ ಭಗವಂತನ ಗುಣಪೂರ್ಣತ್ವವನ್ನು ದೋಷದೂರತ್ವವನ್ನು ಕೊಂಡಾಡುವುದೇ ಯಥಾರ್ಥ ಜ್ಞಾನ. ಅದು ಭಗವಂತನ ಸ್ವರೂಪವಾಗಿದೆ. ಈ ಸ್ವರೂಪ ಚಿಂತನೆಯಿಂದ ಮಾತ್ರ ಪ್ರತಿ ಜೀವರು ತಮ್ಮ ಬಂಧಿತರಾದ ಲಿಂಗ ಶರೀರದ ಮುಕ್ತರಾಗಬಹುದು ಮತ್ತು ಸ್ವರೂಪ ಸುಖವನ್ನು ಹೊಂದಬಹುದು ಎಂಬುದೇ ಮುಖ್ಯ ತಾತ್ಪರ್ಯವಾಗಿದೆ. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಪುರುಷರೆಲ್ಲರೂ ಜೀವಿಗಳು ಇಲ್ಲಿ ತಾರತಮ್ಯ ಎಂಬುದು ಉತ್ತಮತ್ವವನ್ನು ತೋರಿಸ್ತಾ ಇರೋದು. ಪುರುಷೋತ್ತಮ ಎಂದರೆ ಅತಿ ಉತ್ಕೃಷ್ಟನಾದ ಭಗವಂತ ಒಬ್ಬನೇ, ಉತ್ತಮನಾದವನು ಒಬ್ಬನೇ. ಅವನು ವಿಷ್ಣು ಏಕರಾಟ್, ಸರ್ವೋತ್ತಮ, ಸರ್ವೋತ್ಕೃಷ್ಟ. ಆದ್ದರಿಂದ ಅವನು ತಿಳಿಯೋಕ್ಕೋಸ್ಕರವಾಗಿ ಭಗವಂತ ನಮ್ಮಲ್ಲಿ ಬಿಂಬರಾಗಿದ್ದಾನೆ. ಆ ಬಿಂಬನ ಸಲಹೆ, ಬಿಂಬನ ಆದೇಶ, ಬಿಂಬನ ಸಹಕಾರ ಇಲ್ಲದೆ ಪ್ರತಿಬಿಂಬ ಏನೂ ಮಾಡಲಾರನು. ಬಿಂಬನು ಮಾತ್ರ ಸ್ವತಂತ್ರ, ಪ್ರತಿಬಿಂಬನು ಅಸ್ವತಂತ್ರ, ಪರಾಧೀನ. ಇದನ್ನು ಚೆನ್ನಾಗಿ ತಿಳಿದರೆ ಅಸ್ವತಂತ್ರ ಆದವನಿಗೆ ಅವನ ಸ್ವರೂಪ ಸುಖವನ್ನು ಹೊಂದಲಿಕ್ಕೆ ಸಾಧ್ಯವಾಗುವುದು. ಇದನ್ನು ತಿಳಿಯದಿದ್ದರೆ ಅಚೇತನದ ಜೀವನದಲ್ಲಿ ಸ್ವರೂಪ ಸುಖವೇ ಇಲ್ಲ ಎಂದಾಗುತ್ತದೆ. ಆದ್ದರಿಂದ ಅವನು ದುಃಖಭಾಜನಾಗುತ್ತಾನೆ. ಅವನ ಸ್ವರೂಪದಲ್ಲಿ ಏನಿದೆ?
ದುಃಖವೇ ಇದೆ. ಆ ದಿನದಲ್ಲಿ ಎಲ್ಲಿ ಹೋಗಬೇಕು? ದುಃಖದ ಲೋಕಕ್ಕೆ ಹೋಗಬೇಕು. ಅದೇ ಅಂಧಂ ತಮಸ್ಸು, ನರಕಾದ ಅನರ್ಥಗಳು. ಹಾಗಾದರೆ ಅವರಿಗೆ ಲಿಂಗದೇಹ ಭಂಗ ಆಗೋದಿಲ್ಲವೇ? ಲಿಂಗದೇಹ ಭಂಗವಾದರೂ ಸಹ ಸ್ವರೂಪದಲ್ಲಿಯೂ ಸಹ ಯಥಾರ್ಥ ಜ್ಞಾನವೇ ಅವರು ತುಂಬಿಕೊಂಡಿದ್ದರಿಂದ ಅವರಿಗೆ ನಿಶ್ಚಲವಾದ ಲೋಕ ಅಂದರೆ ಅಂಧಂ ತಮಸ್ಸಿನ ಲೋಕ ಅವರು ಎಂದು ಬದಲಾಗುವ ಜನರಲ್ಲ. ಅವರು ಅನ್ಯತಾ ಉಪಾಸನೆಗಳೇ ಮತ್ತು ಅನ್ಯತಾ ಉಪಾಸನೆಯನ್ನು ನಿಂದನೆಯನ್ನು ಮಾಡತಕ್ಕವರಲ್ಲ. ಆದ್ದರಿಂದ ಸಂಸಾರದಲ್ಲಿ ಅವರು ಮಿಶ್ರ ಭಾವನೆ ಹೊಂದಿ ಅನ್ಯತಾ ಉಪಾಸನೆಯನ್ನೇ ಮಾಡುತ್ತಾರೆ. ನಿತ್ಯ ನರಕದಲ್ಲಂತೂ ಅವರು ಮಿಥ್ಯಾಜ್ಞಾನದಿಂದ ಪುಳಕಿತರಾಗಿ ಅನಂತವಾದ ಚಿರಕಾಲವಾಗಿ ಅನೇಕ ವಿಧವಾದ ಚಿತ್ರಹಿಂಸೆಗಳನ್ನು ಅನುಭವಿಸುತ್ತಾರೆ. ಇದು ಅಜ್ಞಾನದ ಫಲ. ಇದನ್ನು ಸಜ್ಜನರು ಕೇವಲ ಕೇಳುವುದರಿಂದಲೇ ಭಯ ಭ್ರಾಂತಿ ಮೂರ್ಛಿತರಾಗುತ್ತಾರೆ ಎಂದು ತಾಮಸರ ಅಯೋಗ್ಯರ ಈ ಸ್ವರೂಪವನ್ನು ಹೆಚ್ಚಾಗಿ ಯಾವ ಶಾಸ್ತ್ರವು ವಿವರಿಸುವುದಿಲ್ಲ. ಏಕೆಂದರೆ ಎಲ್ಲರಿಗೂ ಬೇಡವಾದ ವಿಷಯ, ಎಲ್ಲರಿಗೂ ಸುಖವೇ ಬೇಕು ಎಂಬುದು. ದುಃಖ ಯಾರಿಗೂ ಬೇಡ. ಆದ್ದರಿಂದ ದುಃಖವನ್ನೇ ವಿವರಿಸತಕ್ಕಂಥದ್ದು ಶಾಸ್ತ್ರದ ಮುಖ್ಯ ಪ್ರಯೋಜನ ಅಲ್ಲ. ಏಕೆಂದರೆ ಅದು ಸ್ವರೂಪಭೂತವಾದದ್ದು. ಯಾವುದು ಜೀವನ ಸ್ವರೂಪವೋ ಅದು ಶಾಸ್ತ್ರವು ಬದಲಾಯಿಸುವುದಿಲ್ಲ, ಭಗವಂತನು ಬದಲಾಯಿಸುವುದಿಲ್ಲ, ಆ ಜೀವರು ಬದಲಾಯಿಸಿಕೊಳ್ಳುವಂತ ಆಗುವುದಿಲ್ಲ. ಎಂದೆಂದಿಗೂ ಸ್ವರೂಪ ನಿಶ್ಚಿತವಾಗಿ ಇರುತ್ತದೆ. ಆದರೆ ಆ ಸ್ವರೂಪದ ಗತಿಯನ್ನು ಶಾಸ್ತ್ರ ತಿಳಿಸುತ್ತದೆ. ಅವರು ಅನ್ಯತಾ ಉಪಾಸಕನವಾಗಿರುತ್ತಾರೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಏನು? ಭಗವಂತ ಗುಣೋತ್ಕರ್ಷತೆಯನ್ನು ಯಥಾವತ್ತಾಗಿ ನಾವು ಮಾಡಲೇಬೇಕು. ಅದೇ ನಮ್ಮ ಬಿಂಬೋಪಾಸನೆ, ಅದೇ ಸಮ್ಯಕ್ ಜ್ಞಾನ. ಈ ಬಿಂಬೋಪಾಸನೆಯನ್ನು ನಾವು ಬಿಂಬನನ್ನೇ ತಿಳಿಯದಿದ್ದರೆ ಬಿಂಬನ ಉಪಾಸನೆ ಮಾಡುವುದೇ ಸಾಧ್ಯವಿಲ್ಲ. ಬಿಂಬನ ಇರುವಿಕೆಯ ಅರಿವು ನಮಗೆ ಎಲ್ಲಿಗೆ ತನಕ ಆಗುವುದಿಲ್ಲವೋ ಅಲ್ಲಿ ತನಕ ಯಾವ ಜನ್ಮದಲ್ಲಿ ಎಷ್ಟು ಕಾಲವಿದ್ದರೂ ಸಹ ವ್ಯರ್ಥವೇ ಸರಿ. ದಾಸರು ಎಚ್ಚೆತ್ತು ಹೇಳುತ್ತಿದ್ದಾರೆ, ಪುರುಷೋತ್ತಮನ ಕಂಡುಕೊಳ್ಳಿರಿ, ಪುರಾಣದಿಂದ ಕಂಡುಕೊಳ್ಳಿರಿ, ವೇದ ಉಪನಿಷತ್ತಿನಿಂದ ಕಂಡುಕೊಳ್ಳಿರಿ. ನಿಮ್ಮ ಆತ್ಮಜ್ಞಾನ ನಿಮಗೆ ತಿಳಿದಿಲ್ಲ ಅಜ್ಞಾನ ಪರವಶೆಯಿಂದ. ಇದನ್ನು ತಿಳಿಯುವ ಗುರುವಾಗಿ ನಿಮ್ಮ ಮೂಲ ಗುರುವಾಗಿ ಶ್ರೀಮದಾನಂದ ಬಂದಿದ್ದಾರೆ. ಅವರ ನುಡಿಗಳನ್ನು ಕೇಳಿಕೊಳ್ಳಿರಿ. ಸರ್ವಮೂಲ ಗ್ರಂಥದಲ್ಲಿ ಭಗವಂತನು ಆದೇಶದಂತೆ ಭಗವಂತನ ಅನಂತ ಗುಣವನ್ನು ತಿಳಿಸುವ ಪ್ರಕರಣವಾಗಿದೆ. ಅದನ್ನು ಶ್ರೀದಾಸರಾಯರು ನಮ್ಮ ಆಡು ಭಾಷೆಯಲ್ಲಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಸರ್ವಮೂಲದಲ್ಲಿ ಹೇಳಿರತಕ್ಕಂಥ ಅತ್ಯಮೂಲ್ಯವಾದ ಪ್ರಮೇಯಗಳನ್ನೇ ಹೇಳಿದ್ದಾರೆ. ಪುರಾಣ ಪುರುಷೋತ್ತಮ ಎಂಬುದು ಒಂದೇ ವಾಕ್ಯ ಎಲ್ಲ ಪುರಾಣದ ಸಮ್ಯಕ್ ಉಪಾಸನೆಯನ್ನು ತಿಳಿಸುವಂತಾಗಿದೆ. ಆದ್ದರಿಂದ ಪುರಂದರದಾಸ ಕೊಡುಗೆ ಬಹಳ ಅಮೂಲ್ಯವಾಗಿದೆ. ಇಂತಹ ಅಮೂಲ್ಯ ಕೊಡುಗೆಯನ್ನು ನಮಗೆ ಕೊಟ್ಟಿರತಕ್ಕಂಥ ಪುರಂದರದಾಸರಿಗೆ ನಾವು ಅನಂತಾನಂದ ನಮಸ್ಕಾರಗಳನ್ನು ಮಾಡಬೇಕು. ಇಂತಹ ಕೊಡುಗೆ ನಮಗೆ ತಿಳಿದುಕೊಳ್ಳಲು ಸಾಧ್ಯವಾಗುವುದು ಕೇವಲ ಈ ಮನುಷ್ಯ ಶರೀರದಿಂದಲೇ ಇದ್ದಾಗ ಮಾತ್ರ. ಇಂತಹ ಶರೀರಕ್ಕೆ ಕಾರಣರಾದ ನಮ್ಮ ತಂದೆ ತಾಯಿಗಳ ಅನುಗ್ರಹ ನಾವು ಸ್ಮರಿಸಲೇಬೇಕು. ನಮ್ಮ ತಂದೆ ತಾಯಿ ನೆರವಾದ ಗುರು ಹಿರಿಯರನ್ನು ಸ್ಮರಿಸಬೇಕು. ಇವರೆಲ್ಲ ತತ್ವಾಭಿಮಾನಿಗಳು ನಿಂತು ಭಗವಂತನ ಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ಅವರ ವಿಶೇಷ ಸ್ಮರಣೆಯನ್ನು ನಾವು ಸ್ಮರಿಸಲೇಬೇಕು. ಇವರಲ್ಲಿಯೂ ಸಹ ಅಕಡಶ್ವನಾದ ವಿಶೇಷವಾದ ಆಜ್ಞಾಪ್ರೇಷ್ಠರಾಗಿ ವಾಯುದೇವರು ಎಲ್ಲರಲ್ಲೂ ನಿಂತು ಭಗವಂತ ಮಹಿಮೆಯನ್ನು ಚೆಲ್ಲಿದ್ರಿಂದ, ಅವರು ಅನುಸಂಧಾನ ಮಾಡಿ ತೋರಿದ್ರಿಂದ ಮೂಲ ಗುರುವಾಗಿ ಎಲ್ಲರನ್ನು ರಕ್ಷಿಸುತ್ತಿದ್ದಾರೆ. ಆದ್ದರಿಂದ ಜ್ಞಾನ ರೂಪದಿಂದ ನಮಗೆ ಹಂಚಿದ್ದಾರೆ. ಆದ್ದರಿಂದ ಅವರು ವಿಶೇಷ ಸ್ಮರಣೆಯನ್ನು ಮಾಡಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ಎಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡುತ್ತಿದ್ದಾರೆ, ನಿಯಾಮಕರಾಗಿದ್ದಾರೆ. ಇದನ್ನು ತಿಳಿಯುವುದೇ ನಿಜವಾದ ಯಥಾರ್ಥ ಜ್ಞಾನ ಎಂಬುದು.
ಆದ್ದರಿಂದ ಯಥಾರ್ಥ ಜ್ಞಾನವನ್ನು ತಿಳಿದ ಮೇಲೆ ಭಗವಂತನನ್ನು ಆರಾಧನೆ ಮಾಡುವುದು ಹೇಗೆ ಎಂದರೆ ಉಪನಿಷತ್ತಿನಲ್ಲಿ ಹೇಳಿರುವಂತೆ ಭಗವಂತನಿಗೆ ನಾವು ಕೊಡಲು ನಮಗೇನೂ ಸಾಧ್ಯವಿಲ್ಲ. ಭಕ್ತಾನಂ ಸ್ಮರಣ ವಿಷ್ಣು ನಿತ್ಯ ಜ್ಞಪ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂ ನೈವನ್ಯ ಕ್ವಚಿದೇಶತೆ ಎಂಬ ಬ್ರಹ್ಮತರ್ಕದಲ್ಲಿ ಹೇಳಿದಂತೆ ಯಾರು ಭಗವಂತನ ಆರಾಧನೆ ಮಾಡುತ್ತಾರೋ ವಿಷ್ಣು ನಿತ್ಯ ಜ್ಞಪ್ತಿ ಸ್ವರೂಪತಃ ಭಗವಂತನು ನೆನೆಸಬೇಕು ಮತ್ತು ಯಾವುದೂ ಇಲ್ಲ, ಎಲ್ಲವೂ ನಿತ್ಯ ಜ್ಞಪ್ತಿಯಲ್ಲಿ ಇದ್ದೇ ಇದೆ. ಹೀಗಿದೆ ಎಂದು ನಾವು ಸ್ಮರಣೆ ಮಾಡಿಕೊಳ್ಳುವುದೇ ಎಲ್ಲ ಆರಾಧಕರ ಲಕ್ಷಣ. ಅನುಗ್ರಹೋನ್ಮುಖತ್ವಂತೂ ಇದೇ ಅನುಗ್ರಹಮುಖರಾಗಿ ಎಂದು ಬೇಡಿಕೊಳ್ಳುವುದೇ ನಮ್ಮ ಕರ್ತವ್ಯ. ಅದನ್ನೇ ಈಶಾವಾಸ ಉಪನಿಷತ್ತಿನಲ್ಲಿಯೇ ಹೇಳಿರ್ತಕ್ಕಂಥ ಮಂತ್ರ. ಅಗ್ನೇನಯ ಸುಪತಾರಾಗಿ ಅಸ್ಮನ್ ವಿಶ್ವಾನ ದೇವ ವಯನಾನ ವಿದ್ವಾನ್ ಯೋಜ್ಯೋ ಅಸ್ಮಜುಹಾರಮೇನೋ ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.